ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ ಸತ್ಯ, ಇಲ್ಲಿ ಯಾರೂ ಇಲ್ಲ. ಅಲ್ಲ, ನಾನು ಇವ್ರ ನೆಮ್ಮದಿ ಹಾಳು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇವರೆಲ್ಲ ನಮ್ಮ ಮನೆಗೆ ಹೋಗರ್ಸ್ಕೊಂಡು ನನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾರೆ. ಇದೇನ್ ಮನೇನಾ ಅಥವಾ ಮಾರ್ಕೆಟಾ? ಛೇ, ಆ ವಂದನಾನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ಮೇಲೆ ನಾನು ಆರಾಮಾಗಿ ಇಲ್ಲಿ ಮೆರಿಬೋದು ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನಡೀತಿರೋದೇ ಬೇರೆ. ಛೇ, ತಲೆ ಸಿಡಿತಿದ್ದಾರೆ. ಸದ್ಯ ಈಗ್ಲಾದ್ರೂ ತಂದೆಯಲ್ಲ. ನೀನಾ? ಯಾಕೆ ಕಾಫಿ ಬೇಡ ರುಚಿ ಬೇಕಾ? ಮರ್ಯಾದೆ. ನಿನಗೆ ಯಾವ್ದೇ ಮರ್ಯಾದೆ? ಮರ್ಯಾದೆ ಕೊಡುವಂತ ಮಹತ್ ಕಾರ್ಯ ನೀನೇನ್ ಮಾಡಿದ್ಯಾ? ಮನುಷ್ಯತ್ವ ಇಲ್ಲದೆ ಇರೋರ್ಗೆ, ಮನೆ ಮುರಿಯೋರ್ಗೆ ಮರ್ಯಾದೆ ಕೊಡೋದಕ್ಕೆ ನನಗೂ ಇಷ್ಟ ಇಲ್ಲ. ವಂದನಾ, ಸಿಟ್ಟು ನಿನಗ್ ಮಾತ್ರ ಅಲ್ಲ, ನನಗೂ ಬರುತ್ತೆ. ನನ್ನೊಳಗಡೆ ಉರಿತಾ ಇರೋ ಬೆಂಕಿಗೆ ನಿನ್ನ ಸುಟ್ಟಾಕ್ಬಿಡ್ಬೇಕು ಅನ್ನಿಸ್ತಿದೆ. ಹಾಗೇನಾದ್ರೂ ಆದ್ರೆ ನೀನು ಬರೀ ಬೂದಿ ಅಷ್ಟೆ. ಹಾಗಾಗ್ಬಾರ್ದು. ನಾನು ಅನುಭವಿಸಿರೋ ನೋವನ್ನ ನೀನು ಅನುಭವಿಸ್ಬೇಕು. ಪ್ರತಿ ಕ್ಷಣನೂ ಕೊರಗಿ ಕೊರಗಿ ಸಾಯ್ಬೇಕು. ನೋಡು ವಂದನಾ, ಹೆದರ್ಕೊಂಡ್ಬಿಟ್ಯಾ? ಕೈ ಎತ್ತಿದ್ದು ನಾನೇ ಇರಬಹುದು, ಆದ್ರೆ ನನ್ನ ಹಿಂದೆ ಇರೋ ಶಕ್ತಿ ಶ್ರಾವಣಿ. ನಾನು ಕೈ ಎತ್ತಿದ್ದನ್ನೇ ನಿನ್ನಿಂದ ಸಹಿಸ್ಕೊಳಕ್ಕಾಗ್ಲಿಲ್ಲ. ಇನ್ನು ಶ್ರಾವಣಿ ಕೊಡೋ ಏಟಿಗೆ ನೀನು ಉಳ್ಕೊಂತೀಯ, ನಿಂತಲ್ಲೇ ನಡೆದು ಹೋಗ್ತೀಯ. ತಾಯಿ ಮಗಳನ್ನ ದೂರ ಮಾಡ್ತೀಯಲ್ಲ, ನನ್ನನ್ನೇ ಹುಚ್ಚಿ ಮಾಡಿ ಕೂಡ ಹಾಕ್ತೀಯಲ್ಲ. ಇದರಿಂದ ನಾನು ನನ್ನ ಮಗಳು ಎಷ್ಟು ನೋವನ್ನ ಅನುಭವಿಸಿದೀವಿ ಅನ್ನೋದು ಮುಂದೆ ಶ್ರಾವಣಿ ಕೊಡೋ ಏಟಿಂದ ನಿನಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಈ ಕಾಫಿ ಕುಡಿದು ಸುಧಾರಿಸು. ಅಲ್ಲಮ್ಮ ವರಲಕ್ಷ್ಮಿ, ಸ್ವಲ್ಪ ಹೊತ್ತಾದ್ರೂ ಆ ಪುಸ್ತಕ ಬಿಡುವು ಕೊಡು. ಅದನ್ನ ಅಲ್ಲಿಟ್ಟು ಆರಾಮಾಗಿರಮ್ಮ. ಅಲ್ಲಪ್ಪ, ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಓದ್ಕೋ ಅಂತ ಹೇಳ್ತಾರೆ. ಆದ್ರೆ ನೀನ್ ನೋಡಿದ್ರೆ ಬುಕ್ ಎತ್ತಿಡು ಅಂತ ಹೇಳ್ತಿದ್ಯಾ. ಈ ರೀತಿ ಹೇಳೋರ್ನ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಅದನ್ನ ನಾವು ಓದ್ಬೇಕಿದ್ರೆ ಬುಕ್ ಎತ್ತಿಟ್ರೆ ಸಾಕು, ಓದ್ಕೋ ಅಂತಿದ್ದೆ. ಇವಾಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಾ. ನೀನೇನೋ ದಡ್ಡ. ನೀನ್ ಓದು ಅಂದ್ರೆ ನಿದ್ದೆ ಹೊಡಿತಿದ್ದೆ. ಆದ್ರೆ ನನ್ ಸೊಸೆ ಹಾಗಲ್ವಲ್ಲ. ಅವಳು ಸರಿಯಾಗಿ ನಿದ್ದೆ ಮಾಡಿ ಎಷ್ಟ್ ದಿನ ಆಯ್ತೋ ಏನೋ, 3 ಹೊತ್ತು ಪುಸ್ತಕದಲ್ಲೇ ಮುಳುಗೋಗಿರ್ತಾಳೆ. ಇಲ್ಲ, ನಮ್ ವರಲಕ್ಷ್ಮಿ 3 ಹೊತ್ತು ಬುಕ್ಕಲ್ಲೇ ಏನ್ ಮುಳುಗಿರಲ್ಲ. ಓದೋದ್ರ ಜೊತೆಗೆ ಮನೆ ಕೆಲಸಗಳನ್ನೆಲ್ಲ ಮಾಡ್ತಾ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಿದ್ದಾಳೆ. ಅದೇನ್ ನಿಭಾಯಿಸ್ತಾ ಇದ್ದಾಳೋ ಏನೋ. ಒಂದ ಓದ್ಬೇಕು, ಇಲ್ಲ ಮನೆ ಕೆಲಸ ಮಾಡ್ಬೇಕು. ಅದ್ ಬಿಟ್ಟು ಎರಡೂ ಮಾಡ್ತೀನಿ ಅಂತ ಹೋದ್ರೆ ಏನು ಮಾಡಕ್ಕಾಗಲ್ಲ. ಹಾಗೇನಿಲ್ಲ ಅತ್ತೆ, ಓದ್ಕೊಂಡೆ ಎಲ್ಲನೂ ನಿಭಾಯಿಸ್ತೀನಿ. ಕೆಲಸ ಮಾಡೋದ್ರಲ್ಲಿ ಯಾವ ತೊಂದರೆನೂ ಆಗಲ್ಲ. ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀವರ? ನೀನು ಚೆನ್ನಾಗಿ ಓದ್ ಪಾಸ್ ಆದ್ರೆ ನಿಂಗೆ ಒಳ್ಳೆ ಕಡೆ ಕೆಲಸ ಸಿಗತ್ತೆ. ನಿಂಗೆ ಕೆಲಸ ಸಿಗದ್ಮೇಲೆ ಆ ಜವಾಬ್ದಾರಿಗಳ ಮಧ್ಯೆ ಮನೆ ಕೆಲಸ ಮಾಡೋದು ಕಷ್ಟ ಆಗತ್ತೆ. ನೀ ಆಚೆ ದುಡಿಯಕ್ಕೆ ಹೋದಾಗ ಮನೆ ಕೆಲಸ ಮಾಡೋದಕ್ಕೆ ಯಾರು ಕೆಲಸದವ್ರು ಇಟ್ರೆ ಆಯ್ತು ಬಿಡು. ವರ
ನಮ್ಮ ಅಣ್ಣನಂತ ಗಂಡನ್ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದ್ದೆ. ನಿಜ ಶ್ರೀವಲ್ಲಿ, ನಾನು ಈ ಮನೆಗೆ ಸೊಸೆಯಾಗಿ ಬರಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಆಹಾ, ಇಂಥ ಭಿನ್ನಾಣದ ಮಾತಿಗೆ ಏನ್ ಕಮ್ಮಿ ಇಲ್ಲ. ನೀನ್ ನಮ್ಮನೆ ಸೊಸೆ ಆಗಕ್ ಪುಣ್ಯ ಮಾಡಿದ್ಯಮ್ಮ. ಅದೇನ್ ಪಾಪ ಮಾಡಿದ್ಲೋ ನನ್ನ ಮಗಳು, ಅವಳ ಜೀವನಾನೇ ಕಿತ್ಕೊಂಡ್ಬಿಟ್ರಿ. ಏ ಇಂದ್ರ, ಇವಳು ಮಾತಾಡ್ತಿರೋದೇನು, ನೀನ್ ಹೇಳ್ತಿರೋದೇನು? ಅಲೋ ವರದಾ, ಅದೇನೋ ಕೆಲ್ಸದವ್ರ ಬಗ್ಗೆ ಹೇಳ್ತಿದ್ಯಲ್ಲ, ಅದು ಹೇಳು. ಅದೇ ಅಪ್ಪ, ವರಲಕ್ಷ್ಮಿ ದುಡಿಯಕ್ಕಂತ ಆಚೆ ಹೋದ್ರೆ ಮನೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಮನೆ ಕೆಲಸಕ್ಕೆ ಯಾರೊಬ್ರು ಇಟ್ರೆ ಆಯ್ತು. ಹೇಗಿದ್ರು ಶ್ರೀವಲ್ಲಿ ಮನೇಲೇ ಇರ್ತಾಳೆ, ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೆಲ್ಪ್ ಮಾಡ್ತಾಳಪ್ಪ. ನನಗ್ ಗೊತ್ತಿತ್ತು ಕಣೋ, ನನಗ್ ಗೊತ್ತಿತ್ತು ನೀನ್ ಹೀಗೆ ಮಾತಾಡ್ತೀಯ ಅಂತ. ನನ್ನ ಮಗಳನ್ನ ಈ ಮನೆ ಕೆಲಸ ಮಾಡಕ್ ಇಟ್ಕೋತೀರಾ? ಅವಳ ಮದ್ವೆನ್ ಮುರಿದು ನೀವಿಬ್ರು ಮದ್ವೆ ಆದ್ರಿ, ಈಗ ಅವಳನ್ನ ಈ ಮನೆಗ್ ಜೀತಕ್ ಹಾಕೋಬೇಕು ಅಂತಿದ್ಯಲ್ಲ? ಹಾಗಲ್ಲಮ್ಮ ನಾನು ಹೇಳಿದ್ದು. ನೀವು ಸುಮ್ಮನೆ ಇರಿ. ಅತ್ತೆ ಏನೋ ಹೇಳಿದ್ರೆ ನೀವ್ ಇನ್ನೇನೋ ಅರ್ಥ ಮಾಡ್ಕೊಳ್ತಿದ್ದೀರಾ. ಹೌದು ಕಣೆ, ಹೌದು, ನನಗೆ ಹುಚ್ಚಿಡ್ದಿದೆ. ಅದಕ್ಕೆ ನಾನು ಏನೇ ಮಾತಾಡಿದ್ರು ಇವ್ರು ಯಾರಿಗೂ ಅರ್ಥ ಆಗಲ್ಲ ಅಲ್ವಾ? ಅಲ್ಲಮ್ಮ, ನಮ್ಮನೆ ಕೆಲಸ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ಶ್ರೀವಲ್ಲಿ ಈ ಮನೆ ಮಗಳು, ಸಣ್ಣ ಪುಟ್ಟ ಕೆಲ್ಸಕ್ಕೆ ಸಹಾಯ ಮಾಡಿದ್ರೆ ಏನಾಗತ್ತೆ ಹೇಳು? ರೀ, ನಿಮಗ್ ಕೈ ಮುಗಿತೀನಿ, ನೀವ್ ಸುಮ್ನೆ ಇರಿ. ಶ್ರೀವಲ್ಲಿ ಯಾಕೆ ಈ ಮನೇಲಿ ಕೆಲಸ ಮಾಡ್ಬೇಕು? ಅವಳು ಈ ಮನೆಗ್ ಮಗಳು ಮಾತ್ರ ಅಲ್ಲ, ಈ ಮನೆಗೆ ಮಹಾರಾಣಿ. ಅವಳು ನೆಮ್ಮದಿಯಾಗಿರ್ಬೇಕು. ಮುಂದೆ ಗಂಡನ ಮನೆಗೆ ಹೋದ್ಮೇಲೆ ಅವಳು ಕೆಲಸ ಮಾಡೋದು ಇದ್ದೇ ಇರತ್ತೆ. ಅವಳನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು. ಅವಳಿಗೆ ಯಾಕೆ ಕೆಲಸ ಹೇಳ್ಬೇಕು? ಇಂಥ ನಾಟಕದ ಮಾತೇನು ಕಮ್ಮಿ ಇಲ್ಲ ಕಣೆ. ಮಾತಾಡೋದೆಲ್ಲ ಮಾತಾಡಿ ಈ ಗಾಯದ ಮೇಲೆ ತುಪ್ಪ ಸವರಕ್ ಬಂದಿದ್ಯಾ? ಒಂದು ಹೆಣ್ಣಿಗೆ ಒಬ್ಬ ಪದೇ ಪದೇ ತೊಂದರೆ ಕೊಡ್ತಿದ್ದಾನೆ ಅಂದ್ರೆ ಏನ್ ಮಾಡ್ಬೇಕು ಸುಪ್ಪು? ಅಂಥವ್ನು ಈ ಭೂಮಿ ಮೇಲೆ ಇರೋದಕ್ಕೆ ಲಾಯ್ಕಿಲ್ಲ ಮೇಡಮ್. ಹಾಗಾದ್ರೆ ನನ್ನನ್ನ ಪದೇ ಪದೇ ಯಾರಾದ್ರೂ ಕೆಣಕಿದ್ರೆ ಅವನಿಗೆ ಏನ್ ಮಾಡ್ಬೇಕು ಸುಬ್ಬು? ನಿಮ್ಮನ್ನು ಕೆಣಕದ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಮೇಡಮ್. ಇದು ಮೇಡಮ್, ನೀವು ದೊಡ್ಡ ಮನೆ ಕುಡಿ ಅಂತನೋ, ಯಜಮಾನ್ರ ಮಗಳಂತನೋ, ಅಥವಾ ನನಗೆ ಹತ್ತಿರ ಆಗಿದ್ದೀರಾ ಅಂತನೋ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಒಬ್ಬ ಹೆಣ್ಣಿಗೆ ಗೌರವ ಕೊಡೋನಾಗಿ ನಿಮಗೆ ಗೌರವದಿಂದ ಹೇಳ್ತಾ ಇದ್ದೀನಿ ಮೇಡಮ್. ನಿಮ್ಮನ್ನು ಯಾರಾದರೂ ಕೆಣಕದಿರಲಿ, ಆ ದೃಷ್ಟಿಯಿಂದ ನೋಡೋದಕ್ಕೂ ಸಾಧ್ಯ ಇಲ್ಲ ಮೇಡಮ್. ಆ ರೀತಿ ನೋಡಿದವ್ರನ್ನ ಆ ದೇವರು ಕ್ಷಮಿಸೋದಿಲ್ಲ. ಸುಬ್ಬು, ನಾನು ದೇವ್ರ ಬಗ್ಗೆ ಕೇಳ್ತಾ ಇಲ್ಲ ಸುಬ್ಬು, ನಾನು ನಿನ್ನ ಬಗ್ಗೆ ಕೇಳ್ತಾ ಇದ್ದೀನಿ. ಯಾರಾದ್ರೂ ನನ್ನನ್ನು ಕೆಣಕಿದ್ರೆ ನಿನ್ಗೇನು ಅನ್ಸೋದೇ ಇಲ್ವಾ? ಅವ್ರಿಗೆ ಏನು ಮಾಡೋದೇ ಇಲ್ಲ ಸುಬ್ಬು.